ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಪಕ್ಷವನ್ನ ಮುಸ್ಲಿಂ ಲೀಗ್ಗೆ ಹೋಲಿಸಿ ವಿವಾದವನ್ನ ಹುಟ್ಟುಹಾಕಿದ್ದಾರೆ. ಕಾಂಗ್ರೆಸ್ ಈಗ ಸಂಪೂರ್ಣವಾಗಿ ಮುಸ್ಲಿಂ ಲೀಗ್ ಆಗಿ ಮಾರ್ಪಟ್ಟಿದೆ ಹಾಗೂ ಅದರ ಮುಖ್ಯಸ್ಥ ರಾಹುಲ್ ಗಾಂಧಿ ಆಧುನಿಕ ಮೊಹಮ್ಮದ್ ಅಲಿ ಜಿನ್ನಾ ಇದ್ದಂತೆ ಅಂತ ಟೀಕೆ ಮಾಡಿದ್ದಾರೆ. ಇತ್ತ ನೀಟ್ ಹಗರಣ ವಿಚಾರವಾಗಿ ಕಾಂಗ್ರೆಸ್ ಟೀಕೆಗೆ ಜೋಶಿ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಬಿಕಮ್ ಮುಸ್ಲಿಂ ಲೀಗ್. ಮುಸ್ಲಿಂ ಲೀಗ್ ಅಂದ್ರೆ ಏನು? ಭಾಳ ಜನಕ್ಕೆ ಮುಸ್ಲಿಂ ಲೀಗ್ ಅಂದರೆ ಏನೋ ಬಿಡ ಸಾಬರ್ದು ಒಂದು ಪಾರ್ಟಿ ಅಂತ ತಿಳ್ಕೊಂಡ್ರೆ. ಹಂಗಲ್ಲದ. ಮುಸ್ಲಿಂ ಲೀಗು ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಕರೆ ಕೊಟ್ಟಂಥ ಮೊದಲನೇ ಪಾರ್ಟಿ ಮುಸ್ಲಿಂ ಲೀಗ್. ಜಿನ್ನಾ ಯಾರು ಸರ್ ಹಾಗಾದ್ರೆ? ಜಿನ್ನಾನು ಮುಸ್ಲಿಂ ಲೀಗ್ ಅಲ್ಲ. ಅಲ್ಲೇ ಈ ಇದ್ರೊಳಗೆ ಯಾರು ಜಿನ್ನಾ ಸರ್? ಈ ಇದ್ರೊಳಗೂ ಜಿನ್ನಾ ಬಹುತೇಕ ನನಗೆ ಅನ್ನಿಸ್ತದ ರಾಹುಲ್ ಗಾಂಧಿನ ಜಿನ್ನಾ ಆಗುವಂಗೆ ಕಾಣ್ತಾರೆ ಈಗ. ಯಾಕಂದ್ರೆ ಮುಸ್ಲಿಂ ಲೀಗ್ ಅವ್ರದ್ದಲ್ಲ, ಈಗ ನಾ ಹೇಳಿದ್ದಲ್ಲಿದೆ. ಹಾಗಾಗಿ ಇವ್ರಿಗೆ ಈ ರೀತಿಯಾದಂಥ ಒಂದು ವಿಚಿತ್ರವಾದಂಥ ತುಷ್ಟೀಕರಣದ ಪರಾಕಾಷ್ಠೆಯನ್ನು ತಲುಪ್ತಾ ಇದ್ದಾರೆ ಅವರು. ನಮ್ಮ ಸರ್ಕಾರ ಅತ್ಯಂತ ಸೆನ್ಸಿಬಲ್ ಸರ್ಕಾರ ಇದೆ. ನಮ್ಗೆ ಭಾಳ ನೋವಿದೆ ಇದ್ರ ಬಗ್ಗೆ. ನಾವೇ ಉಡಾಫೆ ಮಾತನಾಡ್ಲಿಕ್ಕೆ ಹೋಗಲಿಕ್ಕೆ ನಾವು ಯಾವತ್ತೂ ನಾವು ಮಾಡಿಲ್ಲ, ನಮ್ಮ ಸರ್ಕಾರದ ಯಾವುದೇ ಮಂತ್ರಿನೂ ಮಾಡಿಲ್ಲ. ಆದರೆ ನಾನು ಹೇಳೋದು, ಇವರು ಭಾಳ ಕಾಂಗ್ರೆಸ್ದವ್ರು ಜಿಗದೇನು ಮಾಡ್ತಾ ಇದ್ದಾರೆ. ನೀವು KPSC ಸರಿ ಮಾಡಿರಿ ಮೊದಲ. ಅಲ್ಲಿ RPSC ಒಳಗೆ 19 ಸರ್ತಿ ಆಗ್ಯದ. KPSC ಒಳಗೆ ನೀವೀಗ ನಿಮ್ಮ ಹಗರಣಗಳನ್ನು ತನಿಖೆ ಮಾಡ್ಲಿಕ್ಕೆ ನೀವು ಒಂದು ಕಮಿಟಿ ಮಾಡಿರಿ. ಎಲ್ಲ ಪತ್ರಿಕೆ ಲೀಕ್ ಆಗ್ತಾವೆ, ದುಡ್ಡು ತೊಗೊಂಡು ಮಾರ್ಕ್ಸ್ ಹಾಕ್ತೀರಿ ನೀವು. ಇಲ್ಲೇ ನಾವು ಇದ್ರ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ. ನಾನು ಇದಕ್ಕೆ ಕಂಪೇರ್ ಮಾಡಿ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ನಮಗೆ ಅದ್ರ ಬಗ್ಗೆ ವಿಷಾದ ಇದೆ. ಭಾರಿ ದೊಡ್ಡ ಒಂದು ಜಗತ್ತಿನ ದೊಡ್ಡ ಪರೀಕ್ಷೆ ಆದ್ದರಿಂದ ಕೆಲವು ಏನು ಲೋಪಗಳಾಗಿದೆ ಅದನ್ನು ಬರುವ ವರ್ಷ ನಾವು ಟೆಕ್ನಾಲಜಿ ಡ್ರಿವನ್ ಎಕ್ಸಾಮ್ ಮಾಡಿ ಅದನ್ನು ಸರಿ ಮಾಡ್ತೀವಿ. ಆದರೆ ಯಾರೂ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು ನನ್ನ ಕಳಕಳಿ ವಿನಂತಿ.